ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೇಮಾ ಯೂಟ್ಯೂಬ್ ಚಾನಲ್. ಇವತ್ತು ನಿಮಗೆ ಒಂದು ರೆಸಿಪಿ ಬಗ್ಗೆ ಹೇಳ್ತಾ ಇದ್ದೇನೆ. ತುಂಬಾ ಸರಳವಾಗಿದೆ, ತುಂಬಾ ಮತ್ತು ರುಚಿಕರವಾಗಿರುವಂಥದ್ದು. ಪದಾರ್ಥ ಹೆಸರು ಬಂದುಬಿಟ್ಟು ಎಗ್ ಮಸಾಲ ಹೇಳಿಬಿಟ್ಟು. ಈಗ ಮಾಡುವ ವಿಧಾನ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಈಗ ಗ್ಯಾಸನ್ನ ಹಚ್ಕೊಳ್ಳೋಣ. ಈಗ ಕಾದಿದೆ, ಎಣ್ಣೆ ಹಾಕೋಣ ಮೊದಲಿಗೆ. ಈಗ ಮೊದಲಿಗೆ ಉಳ್ಳಾಗಡ್ಡೆಯನ್ನು ಹಾಕೊಳ್ಳೋಣ. ಈಗ ಉಳ್ಳಾಗಡ್ಡೆ ಕೆಂಪಾಗೋ ರೀತಿಯಲ್ಲಿ ಫ್ರೈ ಮಾಡಿಕೊಂಡು ಆನಂತರ ಅರಿಶಿನವನ್ನು ಹಾಕಬೇಕು, ಸ್ವಲ್ಪ ಹಳದಿಯನ್ನು. ಈಗ ಉಳ್ಳಾಗಡ್ಡೆ ಫ್ರೈ ಆಗಿದೆ, ಟೊಮೆಟೊ ಹಾಕೋತೀನಿ. ಟೊಮೆಟೊ, ಕೊತ್ತಂಬರಿ, ಬೆಳ್ಳುಳ್ಳಿ ಪೇಸ್ಟು. ಈಗ ಅದನ್ನು ಚೆನ್ನಾಗಿ ಕಳೆದ್ಬಿಟ್ಟು ಈಗ ಟೊಮೆಟೊ ಉಳ್ಳಾಗಡ್ಡೆ ಎಲ್ಲ ಫ್ರೈ ಆಗಿದೆ. ಈಗ ಏನು ಮಾಡ್ತೀನಿ, ನಾನು ಖಾರದ ಪುಡಿಯನ್ನು ಹಾಕ್ತಾ ಇದ್ದೇನೆ. ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಂತರದಲ್ಲಿ ಉಪ್ಪನ್ನು ಸ್ವಲ್ಪ ಹಾಕ್ಕೊಳ್ತೇನೆ, ರುಚಿಗೆ ತಕ್ಕ ಉಪ್ಪನ್ನು ಹಾಕ್ಕೊಳ್ಬೇಕು. ಆನಂತರ ಪುಟಾಣಿ ಹಿಟ್ಟು, ಈ ಪುಟಾಣಿ ಹಿಟ್ಟನ್ನು ಸ್ವಲ್ಪ ಹಾಕೋದು. ಈ ಪುಟಾಣಿ ಹಿಟ್ಟು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅದು ತುಂಬಾ ಗ್ರೇವಿ ಆಗುತ್ತೆ. ಏನಾಗುತ್ತೆ, ತುಂಬಾ ಗ್ರೇವಿಯಾಗಿ ಬರುತ್ತೆ. ದಯವಿಟ್ಟು ಹಾಕಿ. ನಂತರದಲ್ಲಿ ಈಗ ಸ್ವಲ್ಪ ನೀರನ್ನು ಹಾಕೊಳ್ತಾ ಇದ್ದೇನೆ. ಇದರಿಂದ ಒಂದು ಲೋಟ ನೀರನ್ನು ಹಾಕಿದ್ದೇನೆ. ಈಗ ಇದಕ್ಕೆ ಚಿಕನ್ ಮಸಾಲ ಪೌಡ್ರನ್ನ ಹಾಕ್ತಾ ಇದ್ದೇನೆ. ಅದಕ್ಕೆ ಹೆಚ್ಚಾಗಿ ಚಿಕನ್ ಮಸಾಲ ಪೌಡ್ರನ್ನೇ ಯೂಸ್ ಮಾಡಬೇಕು, ಯಾಕಂದರೆ ತುಂಬಾ ಟೇಸ್ಟ್ ಬರುತ್ತೆ. ಒಂದು ಸಿಂಕ್ ಆಗೋದು. ಈಗ ನೋಡಿ ಫ್ರೆಂಡ್ಸ್, ಕುದೀತಾ ಇದೆ. ಈಗ 4 ಮೊಟ್ಟೆಗಳನ್ನು ಒಡೆದು ಹಾಕೋಣ. ನೋಡಿ ಫ್ರೆಂಡ್ಸ್, ಈಗ 4 ಮೊಟ್ಟೆಯನ್ನು ಹಾಕಿದ್ದೇನೆ. ಈಗ ಏನು ಮಾಡಬೇಕು, 2ರಿಂದ 3 ನಿಮಿಷ ಬಿಟ್ಟ ತಕ್ಷಣ ಅದೆಲ್ಲ ಕೂಡ ತಿರ್ಸಾಕ್ಬೇಕೀಗ. ತಿರ್ಸಾದ ತಕ್ಷಣ ಅದು ರೋಸ್ಟ್ ಆಗ್ತಾ ಬರ್ತದೆ. ನೋಡಿ ಸ್ವಲ್ಪ ಹೇಗೆ ಗ್ರೇವಿ ಆಗ್ತಾ ಇದೆ. ಇದು ತುಂಬಾ ನೋಡಿ ಗ್ರೇವಿ ಆಗ್ತಾ ಇದೆ, ತುಂಬಾ ರುಚಿಕರವಾಗಿರುತ್ತೆ. ನೀವು ಇದನ್ನು ಚಪಾತಿಗಾಗಲಿ, ಪರೋಟಗಾಗಲಿ ಅಥವಾ ಊಟದ ಸಂಗಡ ಆಗಲಿ ಇದನ್ನು ನೀವು ಹಾಕ್ಕೊಂಡು ತಿಂದರೆ ತುಂಬಾ ರುಚಿಕರಾಗಿರ್ತದೆ. ದಯವಿಟ್ಟು ಇದನ್ನು ಒಂದು ಬಾರಿ ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ನೀವು ಇದರ ಬಗ್ಗೆ ಕಮೆಂಟ್ ಮಾಡಿ, ಏನಂತ ನಿಮ್ಗೆ ಗೊತ್ತಾಗ್ತದೆ. ತುಂಬಾ ಸರಳವಾಗಿರುವಂಥದ್ದು, ತುಂಬಾ ರುಚಿಕರವಾಗಿರುತ್ತೆ. ಮಾಡಿ ನೋಡಿ ಮನೆಯಲ್ಲಿ, ಒಂದ್ಸಲ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ಚಲೋ ಬೈತಾ ಇದೆ. ಈಗ ಇದನ್ನು ಹೀಗೆ ತಿರ್ಸಾಕ್ಬೇಕಾಗುತ್ತೆ. ಈಗ ತಿರ್ಸಾಕ್ಬಿಟ್ಟು ನೋಡಿ, ಒಳ್ಳೆ ಮಸಾಲ ಸ್ಮೆಲ್ ಬರ್ತಾ ಇದೆ. ವಾವ್, ಎಂಥ ಒಳ್ಳೆ ಘಮ ಪರಿಮಳ ಬರ್ತಾ ಇದೆ ಮಸಾಲದು. ಈಗ ಎಗ್ ಬುರ್ಜಿ ಮಸಾಲ ರೆಡಿ ಆಗ್ತಿದೆ. ನೋಡಿ ಎಷ್ಟು ಗ್ರೇವಿ ಆಗಿದೆ, ತುಂಬಾ ಚೆನ್ನಾಗಿ ಪರಿಮಳ ಬರ್ತಾ ಇದೆ. ನೋಡಿ ಕುದೀತಾ ಇದೆ. ಈಗ ಎಗ್ ಬುರ್ಜಿ ಮಸಾಲ ರೆಡಿಯಾಗಿದೆ. ಕೆಳಗೆ ಇಳಿಸ್ಕೊಳ್ಳೋಣ. ಈಗ ಎಗ್ ಬುರ್ಜಿ ಮಸಾಲ ರೆಡಿಯಾಗಿದೆ. ಈಗ ಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳ್ಳೋಣ. ಈಗ ತುಂಬಾ ಇದು ರುಚಿಯಾಗಿರುತ್ತೆ. ಮನೆಯಲ್ಲಿ ನೀವು ಮಾಡಿಬಿಟ್ಟು ದಯವಿಟ್ಟು ಅದರ ಬಗ್ಗೆ ನೀವು ಕಮೆಂಟ್ ಮಾಡಿ. ತುಂಬಾ ರುಚಿಯಾಗಿರುತ್ತೆ. ಥ್ಯಾಂಕ್ ಯು.